ಹೆಂಡತಿಗೆ ಕೊಟ್ಟು ಹೋದ್ ಪ್ರಯತ್ನ ಮಾಡ್ಬೇಕು. ಇವರು ಪ್ರಶ್ನೆ ಮಾಡ್ಕೊಂತಿದ್ದಾರ, ಹಜರತ್ ನನ್ನ ಗಂಡ ಜೀವನ ಮಾಡುತ್ತಾನೆ, ಯಾವುದೇ ದುಡ್ಡು ಕೊಟ್ಟು ಹೋಗಿಲ್ಲ, ಮನೆಯಲ್ಲಿ ನೋಡಿದ್ರೆ ಮಕ್ಕಳಿಗೆ ಅವಶ್ಯಕತೆ ಬೀಳೋ ವಸ್ತು ಕೊಡ್ಸೋದು ಇರ್ತೈತಿ, ನನ್ಗೆ ಸ್ವಲ್ಪ ಏನಾದ್ರೂ ವಸ್ತು ತಗೊಳ್ಳೋದು ಅವಶ್ಯಕತೆ ಇರ್ತೈತಿ, ಗಂಡ ನೋಡಿದ್ರೆ ದುಡ್ಡು ಕೊಡಕುಂತಿಲ್ಲ, ಈ ಗಂಡನ್ಗೆ ಕೇಳಲಾರ್ದಂಗೆ ನಾನು ಹಿಂಗ ದುಡ್ಡು ತಗೊಂಡಿದ್ರೆ ಸರಿ ಇದೇನಿಲ್ಲ ಅಂತ ಪ್ರಶ್ನೆ ಮಾಡಕೊಂತಿದ್ದಾರೆ. ಹಿಂಗೆ ಏನಾದ್ರೆ ಪರಿಸ್ಥಿತಿ ಇದ್ದರೆ, ಗಂಡ ಜೀವನ ಮಾಡಕೊಂತಿದ್ದಾನೆ, ಮಕ್ಕಳಿಗೆ ಅವಶ್ಯಕತೆ ಇದೆ, ಬಹಳ ಅವಶ್ಯಕತೆ ಇದೆ ವಸ್ತುಗಳು ಕಳಿಸೋದು, ಇವರಿಗೆ ಅವಶ್ಯಕತೆ ಇದೆ ಬಹಳ ವಸ್ತುಗಳು ತಗೊಳ್ಳೋದು, ಇಂತಹ ಸಂದರ್ಭದಲ್ಲಿ ಗಂಡನ ಸಂಪತ್ತಿನಿಂದ ಸ್ವಲ್ಪ ದುಡ್ಡು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ದುಡ್ಡು ತಗೊಂಡು ನೀವು ಖರ್ಚು ಮಾಡಬಹುದು, ಅನುಮತಿ ಇದೆ. ನಿಮ್ಮ ಅವಶ್ಯಕತೆ ಬೆಳೋ ವಸ್ತುಗಳು ಅಷ್ಟೇ ತಗೊಳ್ಳೋದಕ್ಕೆ ಮತ್ತು ಮಜಾ ಮಾಡೋದಕ್ಕೆ ಅಲ್ಲ. ಬಹಳಷ್ಟು ಹೆಂತರು ಏನ್ ಮಾಡ್ತಾರ, ಗಂಡ ಜೇಬ್ನಿಂದ 500 ರೂಪಾಯಿ 1,000 ರೂಪಾಯಿ ತಗೊಂಡ್ ಏನ್ ಮಾಡ್ತಾರ, ನಡೀರಿ ಪ್ಯಾಟಿಗೆ, ಎಲ್ಲಿ ಹೋದ್ರು ಗೋಬಿ ಮಂಚು ತಿನ್ನೋದಕ್ಕೆ, ಎಲ್ಲಿ ಹೋದ್ರು ಪಾನಿಪುರಿ ತಿನ್ನೋದಕ್ಕೆ, ಎಲ್ಲಿ ಹೋದ್ರು ಬಿರಿಯಾನಿ ತಿನ್ನೋದಕ್ಕೆ, ಎಲ್ಲಿ ಹೋದ್ರು ಶಾಪಿಂಗ್ ಮಾಡೋಕ್ ಹೋದ್ರು. ಎಷ್ಟು ಖರ್ಚು ಮಾಡೋದಕ್ಕೆ ನಾವು ರೊಕ್ಕ ತಗೋಬಾರ್ದು. ಅವಶ್ಯಕತೆ ಇದೆ, ಬಹಳ ಅವಶ್ಯಕತೆ ಇದೆ, ಅವಶ್ಯಕತೆ ಬಿದ್ದು ವಸ್ತು ಅಷ್ಟೇ ಖರ್ಚು ಮಾಡ್ರಿ ನೀವು ದುಡ್ಡು ತಗೋದು. ಏಕೆಂದ್ರೆ ಒಬ್ರು ಸಹಾಬಿಯ ಅವರು ಹಜರತೆ ಹಿಂದಾ ರದಿಯಲ್ಲಾಹು ತಆಲಾ ಅನ್ಹಾರು ಬಂದು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಪ್ರಶ್ನೆ ಮಾಡಿದ್ರು, ಯಾ ರಸೂಲಲ್ಲಾಹ್, ನನ್ನ ಗಂಡ ನನಗೆ ದುಡ್ಡು ಕೊಡಂಗಿಲ್ಲ, ಜೀವನ ಮಾಡುತ್ತಾನೆ, ಆದ್ರೆ ಮಕ್ಕಳಿಗೆ ವಸ್ತುಗಳು ಕೊಡಿಸೋದು ಬಹಳ ಅವಶ್ಯಕತೆ ಇದೆ, ದುಡ್ಡನ್ನೇ ಇರಂಗಿಲ್ಲ, ಇಂತಹ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು? ಸಹಾಬಿಯ ಅವರು ಬಂದು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಪ್ರಶ್ನೆ ಮಾಡಿದ್ರು, ನಾನು ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಯಾ ರಸೂಲಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ನಿಮ್ಮ ಗಂಡಿನ ಸಂಪತ್ತಿನಲ್ಲಿ ಎಷ್ಟು ನಿಮ್ಗೆ ಅವಶ್ಯಕತೆ ಬೀಳುತ್ತದೆ ಅಷ್ಟು ನೀವು ಸಂಪತ್ತು ತಗೊಂಡು ಖರ್ಚು ಮಾಡಬಹುದು, ಅನುಮತಿ ಇದೆ.